ನೀವು 4 ಭಾಗ ಮಾಡಿ ಕಟ್ ಮಾಡಿದ್ರೆ ತಲೆಗೇನಂತಾರೆ, ಭುಜಕ್ಕೇನಂತಾರೆ, ತೊಡೆಗೇನಂತಾರೆ, ಪಾದಕ್ಕೇನಂತಾರೆ ಅಂತ ಪ್ರಶ್ನೆ ಕೇಳುತ್ತೆ. ಅದಕ್ಕೆ ಉತ್ತರ ಏನ್ ಹೇಳುತ್ತೆ? ಈ ರುಂಡ ಮತ್ತು ಬಾಯಿ ಇರ್ತಕ್ಕಂಥದ್ದು ಬ್ರಾಹ್ಮಣ, ಭುಜ ಇರ್ತಕ್ಕಂಥದ್ದು ಕ್ಷತ್ರಿಯ, ಭುಜಬಲಿ, ಬಾಹುಬಲಿ. ಓಕೆ, ಆಮೇಲೆ ಕಾಲು ತೊಡೆ ಇದ್ದಂತ ಮನುಷ್ಯ ವೈಶ್ಯ, ಆಮೇಲೆ ಪಾದ ಇರೋದು ಅವನು ಶೂದ್ರ. ಶೂದ್ರ ಅಂದ್ರೆ ಈ 3 ಮೇಲಿನ ಜಾತಿಗಳನ್ನ ಸೇವೆ ಮಾಡ್ಲಿಕ್ಕೆ ಕೆಟ್ಟ ಕರ್ಮ ಮಾಡಿ, ಹಿಂದಿನ ಜನ್ಮದಲ್ಲಿ ಕೆಟ್ಟ ಕರ್ಮ ಮಾಡಿದ್ರೆ ಈ ಜನ್ಮದಲ್ಲಿ ಶೂದ್ರಾಗಿ ಹುಡ್ತೀರಿ. ಅದು ನಿಮ್ ಕರ್ಮಫಲ, ನಾಣೆ ಕರ್ಮಫಲ ಅಂತ ಬರ್ತಾರಲ್ಲ, ಇದು ನನ್ ಕರ್ಮ ಅಂತೆಲ್ಲ ಬಡ್ಕೊಳ್ತಲ್ಲ ಇದು. ಸೊ ಪುನರ್ಜನ್ಮ 2ನೇದು, ವೇದ ಹೇಳಿದ್ದು, ಆಮೇಲೆ ಕರ್ಮ, ಇವು 3. ಆಮೇಲೆ ಇಲ್ಲಿ ಹಿಂದೂ ಧರ್ಮಕ್ಕೆ ಯಾವುದೇ ಒಂದು ಪುಸ್ತಕ ಇಲ್ಲ. ಇದನ್ನೇ ಹಿಂದೂ ಧರ್ಮ ಗ್ರಂಥ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಹೇಳಿ? ನೀವು ಮುಸಲ್ಮಾನರಿಗೆ ಹೋದ್ರೆ ಕುರಾನ್ ಇದೆ, ಕ್ರಿಶ್ಚಿಯನ್ರಿಗೆ ಹೋದ್ರೆ ಬೈಬಲ್ ಇದೆ, ಮತ್ತೆ ಜೂಗಳಿಗೆ ಹೋದ್ರೆ ಓಲ್ಡ್ ಬೈಬಲ್ ಇದೆ. ಓಲ್ಡ್ ಬೈಬಲ್ ಅಂದ್ರೆ 24 ಪುಸ್ತಕ, ತೋರಾ ಅಂತಾರೆ. ಅದರಲ್ಲಿ ನಾನು ಓದ್ಕೊಂಡಿದ್ದೀನಿ ಅವನು ಕೂಡ. ಬುಕ್ ಆಫ್ ಜೆನೆಸಿಸ್, ದಿ ನಂಬರ್, ದಿ ಎಕ್ಸೋಡಸ್, ಅವೆಲ್ಲ ಇಂಥದ್ದು 24 ಬುಕ್ ಇದೆ. ಅದಕ್ಕೆ ಬುಕ್ ಆಫ್ ತೋರಾ ಅಂತಾರೆ, ಓಲ್ಡ್ ಬೈಬಲ್ ಅದು. ಅದರಿಂದ ಅದನ್ನ ಭಾಗ ಈ ಕ್ರಿಶ್ಚಿಯನ್ರಲ್ಲೂ ಬಂದಿದೆ, ಮುಸಲ್ಮಾನರಲ್ಲಿ ಬಂದಿದೆ. ಆಮೇಲೆ ಬರ್ತೀನಿ ಪಾಯಿಂಟಿಗೆ. ಆದ್ರೆ ಇಲ್ಲಿ ಹಂಗಿಲ್ಲ, ಒಂದೇ ಶಾಸ್ತ್ರದ ಗ್ರಂಥ ಇಲ್ಲ ಹಿಂದೂ ಧರ್ಮಕ್ಕೆ. ಫಾರ್ ಎಕ್ಸಾಂಪಲ್, ಸರ್ ಒಂದೇ ಒಂದು ಇಂಟರಪ್ಟ್ ಮಾಡ್ತೀನಿ, ಸಾರಿ.